ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಚರ್ಚೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಸಾಧ್ಯವಾಗಿಲ್ಲ. ನೀವೇ ಟ್ರಬಲ್ ಶೂಟರ್ ಮಾಡಿರೋದು. ಡಿಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಕೌಂಟರ್. ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರ್ ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಅಂದ್ರೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ. ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೆಯುತ್ತವೆ. ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದಲ್ಲಿ ಸಚಿವ ಸ್ಥಾನಗಳ ಹಂಚಿಕೆ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟ ವಿಚಾರದ ಬಗ್ಗೆ ಮಧುಗಿರಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿಡಿದೆದ್ದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷ ಟಾಂಗ್ ಕೊಟ್ಟ ರಾಜಣ್ಣ ಯಾವ ಟ್ರಬಲ್ ಶೂಟರ್ ರೀ ಎಂದು ಪ್ರಶ್ನೆ ಮಾಡಿದ್ದಾರೆ. ಮಧುಗಿರಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಕೆಎನ್ ರಾಜಣ್ಣ, ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರವನ್ನ ಹೊಸ ಸುದ್ದಿಯಲ್ಲ ಅಂತ ಹೇಳಿದ್ರು. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಲು ಸಾಧ್ಯವಾಗದೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕರಾಗಿ ತಮ್ಮ ಜವಾಬ್ದಾರಿ ನಿಭಾಯಿಸುತ್ತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿರುವುದಾಗಿ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ಟೀಕಿಸಿದ ರಾಜಣ್ಣ, ನೀವೇ ಟ್ರಬಲ್ ಶೂಟರ್ ಮಾಡಿರೋದು ಅಂತ ಕಿಡಿಕಾರಿದ್ದಾರೆ. ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟರ್ ಆಗಲಿಲ್ಲ ಅಂತ ಪ್ರಶ್ನೆ ಎತ್ತಿದ್ದಾರೆ. ಸಚಿವ ಖಾತೆ ಹಂಚಿಕೆ ವಿಚಾರದಲ್ಲೂ ಅಸಮಾಧಾನ ಹೊರಹಾಕಿದ ರಾಜಣ್ಣ, ಈಶ್ವರ ಖಂಡ್ರೆಗೆ ಅದೇ ಖಾತೆ ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಪರಮೇಶ್ವರ್ ಅವರಿಗೆ ಹೋಮ್ ಖಾತೆ ಕೊಡಬೇಕಾಗಿತ್ತು, ಯಾಕೆ ರೆವಿನ್ಯೂ ಕೊಟ್ಟಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಕೊನೆಯಲ್ಲಿ ಮಾತನಾಡಿದ ರಾಜಣ್ಣ, ಯಾರ ಆಸ್ತಿ ಯಾರಪ್ಪನ ಸ್ವತ್ತು ಅಲ್ಲ ಅಂತ ಹೇಳಿ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೆಯುತ್ತವೆ, ಜನಪರ ಕೆಲಸ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲಿ ಹೇಳ್ತೇನೆ, ಅಲ್ಲಿ ಬಂದು ಹೌದಾ? ಅದೇನೋ ಹೊಸ ಸುದ್ದಿ ಹೇಳ್ರಪ್ಪ, ಹಳೆ ಸುದ್ದಿ ಹೇಳ್ತಾ ಇದ್ದೀರಾ? ಹೊಸ ಸುದ್ದಿ ಹೇಳ್ತೀರಾ ಅಂದ್ರೆ ಅಲ್ಲ, ಯಾವ ಪತನ ಏನಿಲ್ಲ. ಅವರು ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತು ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರ್ ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಅಂದ್ರೆ ಸುಮ್ಮನೆ ಏನೋ ಒಂದು ಯಾಕೆ ಆಗ್ತಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಖಂಡ್ರೆಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಅಂದರೆ ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೆಯುತ್ತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೆತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು, ಅಷ್ಟೇ ನನ್ನ ನಿರೀಕ್ಷೆ. ಬನ್ನಿ ಅಲ್ಲಿ ಹೋಗೋಣ, ಲೇಟ್ ಆಗ್ತದೆ.